ಜೊತೆಗೊಬ್ಬ ಇದ್ದ CB ಜಯರಾವ್ ಅಂತ, ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ದು. ಸೊಗಸುಗಾರ ಅಂದ್ರೆ ಸೊಗಸುಗಾರ, ಏನ್ ಸಿಸ್ಟಮ್ಯಾಟಿಕ್ ಮನುಷ್ಯ ಅಂದ್ರೆ ಅವ್ನ್ ಡ್ರೆಸ್ ನೋಡ್ಬೇಕು, ಪರ್ಫೆಕ್ಟ್. ಈ ಕಲರ್ ಡ್ರೆಸ್ಗೆ ಈ ಶರ್ಟಿಗೆ ಇದೇ ಪ್ಯಾಂಟ್ ಇರ್ಬೇಕು, ಅದು ಕರೆಕ್ಟ್ ಆಗಿ ಟಕ್ಕಿನ್ ಆಗಿ ಒಳಗೆ ಸೇರ್ಸ್ಕೊಂಡಿರ್ಬೇಕು, ಆ ಲೈನ್ ಕರೆಕ್ಟ್ ಬರ್ಬೇಕು, ಬೆಲ್ಟ್ ಹಾಕೊಂಡ್ರೆ ಆ ಬಕ್ಕಲ್ ಕರೆಕ್ಟ್ ಆಗಿ ಸೆಂಟರ್ ದಲ್ಲಿ ಇರಬೇಕು, ಇನ್ ಶರ್ಟ್ ಮಾಡಿದಾಗ ಒಂಚೂರು ಹಿಂದೆ ಜೋತಾಡಬಾರದು. ಅದು ಇಷ್ಟೆಲ್ಲ ಸಿಸ್ಟಮ್ಯಾಟಿಕ್ ಅವನು. ಆನಂತರ ಪ್ಯಾಂಟ್ ಅಲ್ಲಿ 2 ಜೇಬ್ ಇದೆಯಲ್ಲ, ಎಡಗಡೆ ಬಲಗಡೆ, ಎಡಗಡೆ ಜೇಬಲ್ಲಿ ಒಂದು ವಸ್ತ್ರ, ಬಲಗಡೆ ಜೇಬಲ್ಲಿ ಒಂದು ವಸ್ತ್ರ. ಯಾಕೆ ಗೊತ್ತಾ? ಎಡಗಡೆ ಜೇಬ್ನಲ್ಲಿರೋ ವಸ್ತ್ರ ತಗೊಂಡು ಆಗಾಗ ಅರ್ಧ ಗಂಟೆಗೊಂದು ಬೂಟ್ ಹಿಂಗ್ ಮುಂದೆ ಮುಂದೆ ಪಾಲಿಶ್ ಮಾಡ್ಬೇಕು, ಚಕ ಚಕ ಮಿಂಚ್ತಿರ್ಬೇಕು ಬೂಟ್. ಬಲಗಡೆ ಇರೋದು ಮುಖ ಒರೆಸ್ಕೊಳಕ್ಕೆ. ಕನ್ಫ್ಯೂಸ್ ಆಗತ್ತೇನ್ರಿ ಯಾವಾಗಾದ್ರು ಅಂತ ಕೇಳಿದೆ ನಾನು. ಈ ವಸ್ತ್ರ ಆ ವಸ್ತ್ರ ಕನ್ಫ್ಯೂಸ್ ಆಗತ್ತಾ ಅಂತ. ಆಗಲ್ಲ ಆಗಲ್ಲ, ಅದು ಶೂಸ್ಗೆ ಇದು ಮುಖಕ್ಕೆ ಅಂತಿದ್ದ. ಅದು ಅಲ್ಲ, ಬಲಗಡೆ ವಸ್ತ್ರ ಇದೆಯಲ್ಲ, ಅದು 3ನೇ ಮಡಿಕೆ ಒಳಗಡೆ ಇದಿಷ್ಟು ಪೌಡರ್ ಹಾಕೊಂಡಿರ್ಬೇಕು. ಅರ್ಧ ಗಂಟೆಗೆ ಹೋಗಿ ಪೌಡರ್ ಹಾಕೊಂಡ್ ಬರೋದು ಮುಖಕ್ಕೆಲ್ಲ. ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರ್ಬೇಕು, ಯಾವಾಗ್ಲೂ ಬಾಚ್ಕೋತಾ ಇರ್ಬೇಕು. ಪರ್ಫ್ಯೂಮ್ ಹಾಕೋಬೇಕು ಯಾವಾಗ್ಲೂ. ಭಾರಿ ಸೊಗಸ್ಗಾರ. ರಿಟೈರ್ ಆಯ್ತು ಅವ್ರಿಗೆ 60 ವರ್ಷಕ್ಕೆ. 60 ವರ್ಷ ಅಂತ ಹೇಳೋ ಸಾಧ್ಯವೇ ಇಲ್ಲ. 40 ವರ್ಷದಂಗಿದ್ದ CB ಜಯರಾವ್, ಹಂಗಿದ್ರು ಅವ್ರು, ಚೆನ್ನಾಗಿದ್ದು. ರಿಟೈರ್ ಆಯ್ತು, ನನ್ನ ಸಂಪರ್ಕ ತಪ್ಪೋಯ್ತು ನನಗೆ. ಮುಂದೊಂದು 5-6 ವರ್ಷ ಆಗಿರ್ಬೇಕೇನೋ, 6-7 ವರ್ಷ ಆಗಿರ್ಬೇಕು. ಅವ್ರ ಅತ್ಯಂತ ಸ್ನೇಹಿತರು HK ರಂಗನಾಥ್ ಅಂತಿದ್ರು. ಅವರು ದೊಡ್ಡ ಆಫೀಸರು ಆಲ್ ಇಂಡಿಯಾ ರೇಡಿಯೋದಲ್ಲಿ. ಅವ್ರು ನನ್ನ ಫೋನ್ ಮಾಡಿದ್ರು, ಕರ್ಜಿಗೆ ಜಯರಾವ್ ಹುಷಾರಿಲ್ಲ ಅಂತಲ್ಲ. ಜಯರಾವ್ ಹುಷಾರಿಲ್ಲ ನಂಬಕ್ಕೆ ಸಾಧ್ಯ ಇಲ್ಲ, ಯಾವಾಗ್ಲೂ ಚೊಕ್ಕವಾಗಿರಂತ ಮನುಷ್ಯ. ಏನಾಗಿದೆ ಅಂತ ಕೇಳಿದೆ. ಏನಪ್ಪಾ ಸೀರಿಯಸ್ ಅಂತ ಹೇಳ್ತಾರೆ, ಆತನ ಮಾರ್ತಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ, ನೋಡ್ಕೊಂಡ್ ಬರೋಣ, ಬರ್ತೀರಾ ಅಂದ್ರು. ಬರ್ತೀನಿ, ಹೋಗೋಣ ಅಂದೆ. ಇಬ್ರು ಹೋದ್ವಿ. ನಿಮ್ ಕಣ್ ಮುಂದ್ ಚಿತ್ರ ಬರ್ಬೇಕದು. ನಾನು ರಂಗನಾಥ್ ಹಿಂಗ್ ಹೋಗ್ತಿರ್ಬೇಕಾದ್ರೆ ಎದುರಿಗೆ ಅವ್ರ ಹೆಂಡತಿ ಬಂದ್ರು. ಅಳಕ್ ಶುರು ಮಾಡಿ ನಮ್ಮ ನೋಡಿದ ತಕ್ಷಣ. ಯಾಕೆ ಏನಾಯ್ತು ಅಂತ ಕೇಳಿದ್ರು ರಂಗನಾಥ್. ಅಳ್ತಾ ಹೇಳಿದ್ರು ಅವ್ರು, ಈಗ ತಾನೇ ರಿಪೋರ್ಟ್ ಬಂತು ಹೈದರಾಬಾದ್ ದಿಂದ. ರಿಪೋರ್ಟ್ ಚೆನ್ನಾಗಿಲ್ಲ, ಅವ್ರಿಗೆ ಕ್ಯಾನ್ಸರ್ ಇದೆ ಅಂತೆ, ಫೈನಲ್ ಸ್ಟೇಜ್ ಅಂತೆ. ಇನ್ ಬಹಳ ಅಂದ್ರೆ 2-3 ತಿಂಗಳು ಬದುಕ್ತಾರಂತೆ, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಅಂತ. ಹೆಂಗ್ ಸಮಾಧಾನ ಮಾಡುದು? ಚಿಂತೆ ಮಾಡ್ಬಿಡಿ, ಆರಾಮ ನೋಡೋಣ ಅಂತಂದ್ವಿ. ಇಲ್ಲ, ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಇದನ್ನ ದಯವಿಟ್ಟು ಅವ್ರಿಗೆ ಹೇಳ್ಬೇಡಿ. ಜಯರಾವ್ ಹೇಳಿಲ್ಲ ನಾವಿದನ್ನ, ಅವ್ರಿಗೆ ಹೇಳ್ಬೇಡಿ. ಹೇಳಿದ್ರೆ ಗಾಬರಿ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು, ನಾ ಯಾಕೆ ಹೇಳಿದೆ ಅಂದ್ರೆ, ನಿಮ್ಗೆ ಗೊತ್ತಲ್ಲ ಅವ್ರು ಎಷ್ಟು ಫಸಿ ಇರ್ತಾರೆ. ದಿನ ಶೇವ್ ಮಾಡ್ಕೋಬೇಕು, ದಿನ ಶವರ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು. ಡಾಕ್ಟರ್ ಬೇಡ ಅಂತಾರೆ, ಕರಳಿಗೆ ಪೆಟ್ಟಾಗಿದೆ ಅವರಿಗೆ. ಹೇಳೋದ್ ಬೇಡ, ಕೇಳಲ್ಲ ನಮ್ಮ ಮಾತು. ನೀವು ಸ್ನೇಹಿತರಿದ್ದೀರಲ್ಲ, ಸ್ವಲ್ಪ ಹೇಳಿ ಅವ್ರಿಗೆ, ಹಂಗ್ ಮಾಡೋದ್ ಬೇಡ. ಆಯ್ತು ಅಂತ ಒಳಗ್ ಹೋದ್ವಿ. ಒಳಗ್ ಹೋದ್ರೆ ಬೆಡ್ ಮೇಲೆ ಮಲ್ಕೊಂಡಿದಾರ ಇವರು ಜಯರಾವ್. ನಮ್ಕಿಂತ ಮೊದಲು ಅವರೇ ಕೇಳ್ತಾರೆ, ಹೇಗಿದ್ದೀರಿ? ನಮ್ಗೆ ಕೇಳ್ತಾರು. ಅಲ್ಲಪ್ಪ ನಾವು ನೀವ್ ಹೆಂಗಿದ್ದೀರಿ ಅಂತ ಕೇಳಿದ್ವಿ. ಪಕ್ಕದಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ಒಂದು ಚೇರ್ ಹಾಕೊಂಡು. ಅವ್ರ ಹೆಂಡತಿನೂ ಇದ್ರು ಅಲ್ಲಿ. ಇವ್ರು ಹೆಂಡತಿಗೆ ಹೇಳಿದ್ರು, ಇಲ್ಲೋಡು ನೀವ್ ಹೊರಗೆ ಹೋಗು. ಸಾಮಾನ್ಯ ಎಲ್ಲಾರು ಹೊರಗೆ ಕಳಿಸಿ ಹೆಂಡತಿ ಜೊತೆಗೆ ಇರ್ತಾರೆ ಮಂದಿ. ಇವ್ರ ಹೆಂಡತಿಗೆ ನೀವ್ ಹೊರಗೆ ಹೋಗು, ಬಾಗಿಲು ಹಾಕೋ, ಕರ್ಜಿಗೆ ಬಾಗಿಲು ಹಾಕೊಂಡ್ ಹೋಗುದೇನು. ಅವ್ರು ಹೊರಗೆ ಕಳಿಸಿ ಬೋಲ್ಟ್ ಹಾಕೊಂಡ್ ಬಂದೆ. ನಾನು ಏನ್ ಸೀಕ್ರೆಟ್ ಹೇಳ್ತಾರ ನಮ್ಗೆ ಇವ್ರು ಅಂತ ಹೇಳಿದ್ರು. ನೋಡಿ ರಂಗನಾಥ್, ಕರ್ಜಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ, ರಿಪೋರ್ಟ್ ಬಂದಿದೆ ಇವತ್ತು, ನಂದು ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಲ್ಲಿ ಇದೀನಿ. ಬಹಳ ಅಂದ್ರೆ 2 ತಿಂಗಳು ಬದುಕೋದು ನಾನು, ಅದಕ್ಕಿಂತ ಜಾಸ್ತಿ ಬದುಕಲ್ಲ. ನಮ್ಗೆ ಎದೆ ಹೊಡೆದೋಯ್ತು. ಇವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೆಂಡತಿ ನಮಗ್ ಹೇಳ್ತಾರೆ, ಈತ ನಾನು ಹೆಂಡತಿಗೆ ಹೇಳ್ಬೇಡಿ ಅಂತ ತಾ ಹೇಳ್ತಾರೆ. ಇದು ಗೊತ್ತಿದೆ. ಒಂದು ಕ್ಷಣ ನಮಗ್ ಗಾಬರಿ ಆಗಿತ್ತು. ಮರುಕ್ಷಣ ರಂಗನಾಥ್ ಸುಧಾರಿಸ್ಕೊಂಡು ಹೇಳಿದ್ರು, ಆಯ್ತಪ್ಪ, ಗೊತ್ತಿದೆ ತಾನೆ ನಿನಗೆ ಕ್ಯಾನ್ಸರ್ ಅಂತ, ಫೈನಲ್ ಸ್ಟೇಜ್ ಗೊತ್ತಿದೆ ತಾನೆ, ಮತ್ತೆ ಇನ್ನೂ ಯಾಕೆ ನಾಟಕ ಮಾಡ್ತೀಯೋ ನೀನು? ಶೇವ್ ಮಾಡ್ಕೋಬೇಕು, ಸ್ನಾನ ಮಾಡ್ಕೊಳ್ಳೋದೇನಿದೆ? ಇನ್ನೊಂದು ಮದ್ವೆ ಆಗೋ ವಿಚಾರ ಇದೆಯಾ ನಿನಗೆ? ಸುಮ್ಮನೆ ಮಲ್ಕೋ, ಅವರೆಲ್ಲ ನರ್ಸ್ ಎಲ್ಲ ಮಾಡ್ತಾರೆ, ನಿನಗೆ ಹೇಳ್ಬೇಡ, ಹೊಟ್ಟೆ ನೋವಾಗುತ್ತೆ ಅಂತ. ಅದಕ್ಕೆ ಅವನು ಹೇಳಿದಂತ ಮಾತು ಸ್ನೇಹಿತರೆ ನಿಮ್ಗೆ ಹೇಳ್ಬೇಕು, ಇದು ಎಂದೂ ಮರಿಬಾರದು, ನೀವು ಮರೆಯಕ್ ಆಗೋದೇ ಇಲ್ಲ. ಅದು CB ಜಯರಾವ್ ನನಗೆ ಹೇಳಿದ್ದು, ಎಸ್ ರಂಗನಾಥ್, ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ವೈ ಶುಡ್ ಐ ಲುಕ್ ಇಲ್? ಹೌದಪ್ಪ, ನಾನು ರೋಗಿಷ್ಠ ಆಗಿದ್ದೀನಿ, ಕೊನೆ ಹಂತದಲ್ಲಿದ್ದೀನಿ ಅಂತ ಗೊತ್ತಿದೆ. ಆದ್ರೆ ಕೊನೆ ಹಂತದಲ್ಲಿ ಇರೋ ನಾಗ ಮುಖ ಮಾಡ್ಕೊಂಡು ಯಾಕೆ ಬದುಕ್ಬೇಕು? ನಾನು ಬದುಕೋ ಕಡೆದ ಕ್ಷಣವರೆಗೂ ಚಕ್ಕ ಚಕ್ಕ ಅಂತ ಮಿಂಚ್ಕೊಂಡೆ ಹೋಗ್ತೀನಿ ನಾನು. ಹಾಗೆ ಹೋದ ಜಯರಾವ್. ಕ್ಷಣದೊಳಗೆ ಯಾವಾಗ ಆಗತ್ತೆ ಗೊತ್ತಾ ಇದು? ಯಾರ ಬಗ್ಗೆ ಕೋಪ ಇಲ್ಲ, ತಾಪ ಇಲ್ಲ, ಮನಸ್ಸಿಲ್ಲ, ನೈತಿಕ ಶಕ್ತಿ ಗಟ್ಟಿಯಾಗಿದೆ, ಆಗ ನಿಮ್ಗೆ ಯಾವ ಟೆನ್ಷನ್